ಮೋಸಗಾತಿ, ನಯವಂಚಿಕೆ. ನಿನ್ ಬಣ್ಣ ಈಗ ಬಯಲಾಯ್ತು. ಪೂರ್ಣ ಮದುವೆ ಮಾಡ್ತೀನಿ ಅಂತಂದ, ನೀನ್ ತಲೆ ತಿರುಗ್ಬಿಡ್ತು. ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ವಯಸ್ಸಿನ ಮದ ನೆತ್ತಿಗೇರಿದೆ. ಸ್ವಂತ ಅಕ್ಕನ ಬಾಳ್ನೆ ಹಾಳು ಮಾಡೋದಕ್ಕೆ ಹೊರಟಿದ್ದಾಳೆ. ನಾಚಿ ಕೆಟ್ಟವಳೆ. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಎಲ್ಲರ ಎದುರುಗಡೆ ವಿಶಾಖನ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋ ಹಾಗೆ ನಾಟಕ ಆಡೋದು. ಬೆನ್ನ ಹಿಂದೆ ಅವಳ ಗಂಡನ್ನೇ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡಿದೀಯಾ? ಹಂಗೆಟ್ಟವಳೆ. ಇಷ್ಟು ರಾತ್ರಿಲಿ ವಿಶಾಖನ್ ಗಂಡನ ಜೊತೆಲಿ ಎಲ್ಲಿಗೆ ಹೋಗಿದ್ದೆ? ಒಬ್ಬಳು ಎಲ್ಲಿಗೆ ಹೋಗಿದ್ದೆ? ಹೊಗಳೇ. ನಾನು ಹೇಳ್ತೀನಿ. ನೀವು ರಾಧಿಕನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ನಮ್ಮಿಬ್ಬರ ಮದುವೆ ವಿಷಯ ಮಾತಾಡಕ್ ಬಂದಿರಲಿಲ್ಲ. ನನ್ನ ವಿಶಾಖನ್ ಸಂಬಂಧದ ಬಗ್ಗೆ ಮಾತಾಡಕ್ ಬಂದ್ರು. ವಿಶಾಖ ಎಲ್ಲಿದ್ದಾಳೋ ಅಲ್ಲಿ ಹೋಗಿ ಅವಳ ಹತ್ರ ಮಾತಾಡ್ಕೊಂಬರೋಣ ಅಂತಿದ್ದಾಳೆ. ವಿಶಾಖನ ವಾಪಸ್ ಮನೆ ಕರ್ಕೊಂಬರೋ ಕಡೆ ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ನಮ್ಮಿಬ್ರು ಸಂಸಾರ ಸರಿ ಹೋಗ್ಬೇಕು ಅನ್ನೋದೇ ಅವಳ ಆಸೆ. ನಾಳೆ ಬೆಳಿಗ್ಗೆ ನಾವು ಬೇಗ ಹೊರಡ್ಬೇಕಾಗತ್ತೆ. ನಾನು ಬರ್ತೀನಿ. ಬರ್ತೀನಜ್ಜಿ. ವಿಶು ಹೇಳಿದ್ದು ನಿಜಾನ ರಾಧಿಕಾ? ನಿನಗೆ ವಿಶಾಖನ್ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲಮ್ಮ. ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ಲಿ ಹೇಳು, ವಿಶಾಖ ನಮ್ಮ ವಂಶದ ಕುಡಿ. ವಿಶಾಖನ ಹೆಸರು ಕೇಳಿದ ತಕ್ಷಣ ನನ್ನ ಕರಳು ಚುರುಕತ್ತೆ. ಅಪ್ಪನಿಗೆ ಹೇಗೆ ಹೇಳ್ತೀಯ ಮರಿ ಇದನ್ನ? ರಾಧಿಕಾ, ಒಂದ್ ಕೆಲಸ ಮಾಡು. ಪೂರ್ಣ ಬರೋದ್ರೊಳಗಡೆ ನೀನ್ ಹೊರಟು ಬಿಡು. ಅವನ್ ಬಂದು ನೀನ್ ಎಲ್ಲಿ ಅಂತ ಕೇಳಿದ್ರೆ ನಾನು ಉತ್ತರ ಕೊಟ್ಕೋತೀನಿ. ಕೃಷ್ಣ, ಇವಳು ಮಾತು ಕೇಳಾದ್ರು ವಿಶಾಖ ಮನೆಗೆ ವಾಪಸ್ ಬರ್ಲಿ. ನೀನೇ ಗತಿ ತಂದೆ. ಹರೇ ರಾಮ ಹರೇ ರಾಮ, ರಾಮ 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 ಹರೇ ಹರೇ ಕೃಷ್ಣ 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 ಹರೇ. ದೇವ್ಕಿ, ದೇವ್ಕಿ ಬಂದೇರಿ. ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಅಂತೂ ಇವತ್ತು ಆ ದೇವ್ರು ಕಂಡ್ಬಿಟ್ಟ.
ಏನಿಲ್ಲ ದೇವಕಿ, ಆ ದೇವರೇ ನಮ್ಮ ರಾಧಿಕನ ಮದುವೆಗೆ ಎಲ್ಲಾ ರೀತಿಲೂ ಅನುಕೂಲ ಮಾಡ್ಕೊಡ್ತಾ ಇದ್ದಾನೆ. ಆ ಹರಿಹರಪುರದ ಸಾವುಕಾರಿದಾರಲ್ಲ, ಅವರು ನನ್ನನ್ನು ಬರಕ್ಕೆ ಹೇಳಿದ್ದಾರೆ. ನವಗ್ರಹ ಶಾಂತಿ ಪಾರಾಯಣ ಅಂತ 3-4 ದಿವಸದ ಕಾರ್ಯಕ್ರಮ. ಆತನು ದಾನ ದಕ್ಷಿಣೆ ಧರ್ಮ ಅಂತ ಕೈ ತುಂಬಾ ಹಣ ಕೊಡ್ತಾರೆ. ಹೇಗಾದ್ರೂ ಮಾಡಿ ಆ ಹಣದಲ್ಲಿ ನಮ್ಮ ರಾಧಿಕನ್ಗೆ ಒಂದು ಧಾರೆ ಸೀರೆ ತರಬೇಕು ನೋಡು. ನಿಜವಾಗ್ಲೂ ಆ ದೇವ್ರೆ ನಮಗ್ ಸಹಾಯ ಮಾಡ್ತಿದ್ದಾನೆ ರೀ. ಸರಿ ಸರಿ, ನಾನು ಬೇಗ ಹೊರಡ್ಬೇಕು. ನಾಡಿದ್ದು ಪೂಜೆಗೆ ಸಿದ್ಧ ಮಾಡ್ಕೋಬೇಕು. ಅಮ್ಮ, ಇನ್ನು 3-4 ದಿವಸ ನಾನು ಊರಲ್ಲಿರಲ್ಲ. ಹರಿಹರಪುರಕ್ಕೆ ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗ್ಬಿಡ್ಬಾ, ಧಾರಾಳವಾಗಿ ಹೋಗ್ಬಿಡ್ಬಾ. ನಿಜ, ದೇವ್ರೇ ನನಗೆ ಸಹಾಯ ಮಾಡ್ತಿದ್ದಾನೆ. ಬಹುಶಃ ರಾಧಿಕಾ ವಿಶಾಖನ ಕರ್ಕೊಂಡ್ಬರೋದಕ್ಕೆ ಒಪ್ಪಿರೋದು ಅವಂದು ಏಂತಾನೆ ಕಾಣುತ್ತೆ. ನನಗೀಗ ಅರ್ಥ ಆಯ್ತು. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ನಾರಾಯಣ. ಮಾತಾಡು ರಾಜು. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಮ್ಮ. ಬೆಳಗಿನ ಜಾವನೆ ವಿಶ್ವ ಮನೆಯಿಂದ ಹೊರಟರು. ಅರೆ ಹೋಗ್ಲಪ್ಪ, ಆದ್ರೆ ಹೋಗೋದಕ್ ಮುಂಚೆ ಎಲ್ಲಿ ಹೋಗ್ತಾ ಇದ್ದೀನಿ, ಯಾಕೆ ಹೋಗ್ತಿದ್ದೀನಿ ಅಂತ ಮನೆಯವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬಾರ್ದಾ? ಎಲ್ಲಿಗೆ ಏನಕ್ಕೆ ಅಂತ ಏನೂ ಹೇಳಿಲ್ಲ. ಅರ್ಜೆಂಟ್ ಕೆಲಸ ಇದೆ ಅಂದ್ರು ಅಷ್ಟೇ. ಅವ್ನ್ ಎಲ್ಲಿ ಹೋದ್ನೋ ಏನಾದ್ನೋ ಅಂತ ನಾವೆಲ್ಲ ಚಿಂತೆ ಮಾಡ್ತೀವಿ ಅಂತ ಗೊತ್ತಿಲ್ವಾ ಅವನ್ಗೆ? ಅವನ ಚಿಂತೆನೆ ಅವನಿಗೆ ಹೆಚ್ಚಾಗಿದೆ. ಇನ್ನು ಮನೆಯವ್ರ ಬಗ್ಗೆ ಅವನು ಎಲ್ಲಿ ಚಿಂತೆ ಮಾಡ್ತಾನೆ? ಅಲ್ಲ, ಯಾವತ್ತಾದ್ರೂ ಒಂದು ದಿವಸ ಅವನು ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗಿದಾನ? ಹರಿ ಓಂ. ಓ ಬೀಗ್ರು, ಬನ್ನಿ ಬನ್ನಿ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅಯ್ಯೋ, ಪರವಾಗಿಲ್ಲ, ಕೂತ್ಕೊಳ್ಳಿ. ಮುಂದಿನ ವಾರ ನಮ್ಮ ಮನೆಯಲ್ಲಿ ಸತ್ಯಗಣಪತಿ ಪೂಜೆ ಏರ್ಪಾಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರನ್ನು ಕರೆದು ಹೋಗೋಣ ಅಂತ ಬಂದೆ. ಆ ದಿನ ತಾವೆಲ್ಲರೂ ತಪ್ಪದೆ ಆ ಪೂಜೆಗೆ ಬರಬೇಕು. ಅದು ಅಲ್ಲದೆ ಅವತ್ತಿನ ದಿನ ಅಳಿಯಂದ್ರು ಮತ್ತೆ ರಾಧಿಕಾ ಕೈಯಲ್ಲಿ ಆ ಪೂಜೆ ಮಾಡಿಸ್ಬೇಕು ಅಂತ ನನ್ನ ಆಸೆ. ಆ ದಿನ ಅವರಿಬ್ಬರು ವಿಘ್ನೇಶ್ವರನ ಪೂಜೆ ಮಾಡಿದ್ರೆ ಅವ್ರ ಮದುವೆ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ನನಗನ್ನಿಸ್ತು. ಆ ದಿನ ಅವರಿಬ್ಬರಿಂದಾನು ಗಣಪತಿ ಪೂಜೆ ಸರಿಯಾಗಿ ಮಾಡೋಕ್ಕಾಗದೇ ಇದ್ರೆ ಹಾಗೇನೂ ಆಗಲ್ಲ ಬಿಡಿ. ಆದರೂ ಒಂದು ಸಣ್ಣ ಭೀತಿ ಮನಸ್ಸಲ್ಲಿದೆ. ನೀವು ಈ ಪೂಜೆ ಮಾಡಿಸೋದ್ರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಶಾಸ್ತ್ರಿಗಳೇ.
ನಾವೆಲ್ಲ ಖಂಡಿತ ಬರ್ತೀವಿ. ಬೀಗ್ರೆ, ರಾಧಿಕಾ ಆದಷ್ಟು ಬೇಗ ತನ್ನ ತೀರ್ಮಾನ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ನಾವು ಅದೇ ನಿರೀಕ್ಷೆಲಿದ್ದೀವಮ್ಮ. ಆ ದೇವ್ರ ಕೃಪೆ ಇದ್ರೆ ಖಂಡಿತವಾಗ್ಲು ಈ ಮದುವೆ ಆದಷ್ಟು ಶೀಘ್ರದಲ್ಲೇ ಆಗತ್ತೆ. ನಾನೇನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಾನೇನು ಬರ್ತೀನಿ. ಬೆಂಗಳೂರು ತಲುಪೋಷ್ಟಲ್ಲಿ ಕತ್ಲಾಗುತ್ತೆ. ಆದರೆ ನಾವಿಲ್ಲಿ ಉಳ್ಕೊಳಕ್ಕಾಗಲ್ಲ. ಕತ್ಲಾಗಷ್ಟರಲ್ಲಿ ವಾಪಸ್ ಮಧುರಾಪುರಕ್ಕೆ ಹೋಗಲೇಬೇಕು. ಬೆಂಗಳೂರಲ್ಲಿ ನಮ್ಮ ಮನೆ ಇದೆ ನಿಜ. ಅದರಲ್ಲಿ ಉಳ್ಕೊಂಡ್ರೆ ಕೆಲಸದವರೆಲ್ಲ ಮನೇಲಿ ಹೇಳ್ತಾರೆ. ನಾವು ವಿಶಾಖನ ಹುಡ್ಕೊಂಡ್ಬಂದಿರೋದು ಮನೆಯವ್ರಿಗೆ ಗೊತ್ತಾದ್ರೆ ಕಷ್ಟ ಅಲ್ವಾ? ನಮಸ್ತೆ. ಹರಿಹರಪುರಕ್ಕೆ ಬಸ್ ಏನಾದರೂ ಇನ್ನೇನು ಬರುತ್ತೆ? ಏನಾಯ್ತು? ಏನೋ ಗೊತ್ತಿಲ್ಲ, ನೋಡ್ತೀನಿ. ಏನಮ್ಮ ಇಲ್ಲಿ? ಅರೆ, ಅಳಿಯಂದ್ರು ಇಬ್ರು ಎಲ್ಲೋ ಹೊರಟಿರೋ ಹಾಗಿದೆ.
ಇಲ್ಲ ಅದು ತಿಳಿದು ಬಿಡಿ. ದೇವಕಿ ನಾಡಿದ ಪೂಜೆಗೆ ಎಲ್ಲ ಸಿದ್ಧ ಮಾಡ್ತಾ ಇದ್ದಾಳೆ. ಏನೋ ಬೇಕು ಅಂತ ಹೇಳಿದಾಳೆ, ಅದನ್ನ ತರಕ್ ಹೋಗ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಅಳಿಯಂದ್ರೆ ಏನ್ ಕಾರ್ ರಿಪೇರಿನ? ನಾನು ಈ ಹರಿಹರಪುರದ ಸಾಹುಕಾರ ಮನೆಗೆ ಪೂಜೆಗೆ ಅಂತ ಹೋಗ್ತಿದ್ದೆ. ಅಳಿಯಂದ್ರು ಮನೆಗೆ ಬರ್ತಾರೆ ಅಂದ್ರೆ ನಾನು ಅಲ್ಲಿಗೆ ಹೋಗಲ್ಲ. ಬಿಡಿ, ನಾನು ಮನೆಗೆ ಬಂದ್ಬಿಡ್ತೀನಿ. ಇಲ್ಲ ಇಲ್ಲ ಬೇಡ, ನೀವು ತೊಂದರೆ ತಗೋಬೇಡಿ. ಪೂಜೆಗೆ ತಡ ಆಗ್ಬೋದು, ನೀವು ಹೊರಡಿ. ಸರಿ, ಹಾಗಿದ್ರೆ ಕೊಸೆ ಅಳಿಯಂದ್ರೆ ನಾ ಮನೆ ಕರ್ಕೊಂಡು ಹೋಗಮ್ಮ. ನಾನು ಪೂಜೆಗೆ ಹೋಗಿ ಬರ್ತೀನಿ. ಯಾವ್ದಾದ್ರೂ ಗಾಡಿ ಸಿಗುತ್ತಾ ನೋಡೋಣ ಬನ್ನಿ. ಯಾಕಮ್ಮ ಗಾಡಿ ನಿಲ್ಲಿಸ್ತಾ? ನಾವು ಬೆಂಗಳೂರಿಗೆ ಹೋಗ್ಬೇಕು, ಬೇಗ ಕರ್ಕೊಂಡು ಹೋಗ್ತೀರಾ? ಪ್ರೀತಿ ಮಾಡೋರ್ ಕಂಡ್ರೆ ನನಗೆ ತುಂಬಾ ಖುಷಿ. ಪ್ರೇಮಿಗಳಿಗೋಸ್ಕರ ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಹಿಂದೆ ಖಾಲಿ ಇದೆ, ಬೇಗ ಹತ್ಕೊಳ್ಳಿ.